ಸರ್, ನಮ್ಮ ಭಾರತದಲ್ಲಿ ಏನು ಮಾಡ್ತೀವಿ ಅಂದರೆ, 2 ನೋಟ್ ಇದೆ. ಇದು 1 ರೂಪಾಯಿ ಇದೆ. ಇದರ ಮೇಲೆ ಭಾರತ ಸರ್ಕಾರ ಅಂತ ಬರೆದಿದೆ, ಆಯ್ತು ರೀ. ಕೆಳಗಡೆ ಫೈನಾನ್ಸ್ ಸೆಕ್ರೆಟರಿ ಸೈನ್ ಇದೆ. ಇದ್ರ ಮೇಲೆ ಯಾವುದೇ ಥರದ್ದು ಪ್ರಾಮಿಸ್ ಆಗಲಿ ಏನೇ ಆಗಲಿ ಏನೂ ಇಲ್ಲ. ಇದನ್ನು ಹೆಂಗೆ ಪ್ರಿಂಟ್ ಮಾಡ್ತಾರೆ ಅಂತ ಗೊತ್ತಾ? ಹೆಂಗೆ ಪ್ರಿಂಟ್ ಮಾಡ್ತಾರೆ ಅಂದರೆ, ಇದು ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಪ್ರಿಂಟ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಹೊಲದಲ್ಲಿ ದುಡಿತಾ ಇದ್ದೀರಿ. ಹೊಲ ಅಂತ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ನಮ್ಮ ಗದ್ದೆಯಲ್ಲಿ ಹೊಲದಲ್ಲಿ ನಾವು ಬೆಳೀತಾ ಇದ್ದೀವಿ. ಸೂರ್ಯನ ಶಕ್ತಿಯಿಂದ ಏನು ಬೆಳೀತಾ ಇದೆಯೋ ಭೂಮಿಯಲ್ಲಿ, ನಾವು ಏನು ಪ್ರಕೃತಿಯಲ್ಲಿ ಬೆಳೀತಾ ಇದ್ದೀವಿ, ಆ ಬೆಳೆ ಮತ್ತು ನಾವು ಏನು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ, ಈ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಸರ್ವಿಸ್ ಕೊಡ್ತಾ ಇದ್ದೀರ. ಆ ಸರ್ವಿಸ್ ಏನಿದೆ ಅಲ್ಲ, ಅದರದ್ದೆಲ್ಲ ಟೋಟಲ್ ಲೆಕ್ಕ ಹಾಕಿಬಿಟ್ಟು 1 ವರ್ಷಕ್ಕೆ ಎಷ್ಟು ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ಎಷ್ಟು ಉಳುಮೆ ಮಾಡ್ತಾ ಇದ್ದೀರಾ, ಅದು ಬೆಲೆ. ಆ ಬೆಲೆಗೆ ಭಾರತ ಸರ್ಕಾರ ಇದನ್ನು ರೂಪಾಯಿ ಪ್ರಿಂಟ್ ಮಾಡ್ತಾ ಇದೆ. 1 ರೂಪಾಯಿ ನೋಟ್ ಪ್ರಿಂಟ್ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಎಕನಾಮಿಕ್ ಏನಿದೆ ಅದು ನೋಡಿ ಅಷ್ಟು ನೋಟ್ ಇವರು ಪ್ರಿಂಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಟಿದೆ, ಇದು ಇದೆ, 50 ರೂಪಾಯಿ ನೋಟ್ ಇದೆ. 50 ರೂಪಾಯಿನ 50 ರೂಪಾಯಿಯ ನೋಟ ಹೇಳಿ, ಇದು ನೋಡೋಣ. 50 ರೂಪಾಯಿ ನೋಟ್ ಅಂದ್ರೆ ಏನು ನಿಮಗೆ ಗೊತ್ತಾ? ನೋಟ್ ಅಂದರೆ ಇದ್ರ ಮೇಲೆ ಬರೆದಿದ್ದಾರೆ, ಐ ಪ್ರಾಮಿಸ್ ಟು ಪೇ ದ ಬಿಯರರ್ ಸಮ್ ಆಫ್ ₹50. ಕೆಳಗಡೆ ಗವರ್ನರ್ ಸೈನ್ ಇದೆ, ಕರೆಕ್ಟಾ? ಮೇಲೇನು ಬರೆದಿದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲ. ಇದು ಭಾರತ ಸರ್ಕಾರದ ದುಡ್ಡು ಇದು ರೂಪಾಯಿ. ಇದೇನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ ಕೆಳಗಡೆ ಚಿಕ್ಕದಾಗಿ ಬರೆದಿದ್ದಾರೆ, ಅದನ್ನು ಏನಿದೆ ಅಂತ ಓದಿ. guaranteed by ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದೆ. ನಮ್ಮ ಭಾರತದ ಏನು ಗೆಜೆಟ್ಸ್ ಇದ್ದಾವೆ, ಡಾಕ್ಯುಮೆಂಟ್ಸ್ ಇದ್ದಾವೆ, ಲಾ ಇದೆಯೋ, ಈ ವರ್ಡ್ ಎಲ್ಲಿನೂ ಬಳಸಲ್ಲ. ಈ ವರ್ಡ್ ಏನಿದೆಯಲ್ಲ, ಇದು ಯಾವಾಗ ಬಳಸ್ತಾ ಇದ್ರು ಅಂದರೆ, ನಮ್ಮ ಭಾರತ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಬ್ರಿಟಿಷರ ಸರ್ಕಾರನ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಲ್ಪಡ್ತಿತ್ತು. ಈಗ ನಮ್ಮ ಲಿಖಿತ ರೂಪದಲ್ಲಿ ಏನಿದೆ ಅಂದರೆ, ಒಂದು ನಿಮ್ಮ ಪಾಸ್ಪೋರ್ಟಲ್ಲಿ ಏನು ಬರುತ್ತೆ, ರಿಪಬ್ಲಿಕ್ ಆಫ್ ಇಂಡಿಯಾ ಒಂದು ಬರುತ್ತೆ. ಇನ್ನೊಂದು ಕಾನೂನಲ್ಲಿ ನಿಮ್ಮ ಏನಿದು ಜುಡಿಷಿಯರಿ ಸಿಸ್ಟಮಲ್ಲಿ ಇದೆಯೋ, ಯೂನಿಯನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಕಾನೂನಲ್ಲಿ ಏನು ಬರುತ್ತೆ, ಯೂನಿಯನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇನ್ನೊಂದೇನು ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸರ್ಕಾರದ ಆದೇಶಗಳೆಲ್ಲನೂ ಗೌರ್ಮೆಂಟ್ ಆಫ್ ಇಂಡಿಯಾ ಆದೇಶನ ಹೊರಡಿಸ್ತಾರೆ. ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಗ್ಯಾರಂಟಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು ಬರೆದಿದ್ದಾರಲ್ಲ, ಇದು ಎಲ್ಲೂ ಇಲ್ಲ. ಇದಕ್ಕೆ ನಾವು RTI ಹಾಕಿದ್ದೀವಿ. RTI ಹಾಕಿ ಕೇಳಿದ್ದೀವಿ, ಈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರೆದಿದ್ದೀರಲ್ಲ, ಇದು ಕೇಳಿದಾಗ ಏನು ಆನ್ಸರ್ ಕೊಡ್ತಾರೆ ಗೊತ್ತಾ?
ಇದು ನಮಗೆ ಗೊತ್ತಿಲ್ಲ ಅಂತ. ಯಾರು ಕೊಡ್ತಾ ಇದ್ದಾರೆ ಆನ್ಸರ್? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ಸರ್ ಕೊಡ್ತಾ ಇದೆ. ಇದು ಏನು ದುಡ್ಡು ಕೊಟ್ಟಿದ್ದಾರೆ? ನಾವು ಆರ್ ಟಿ ಐನಲ್ಲಿ ಏನು ಕೇಳಿದ್ದೀವಿ ಅಂದರೆ, ಈ ದುಡ್ಡು ಇದು ಏನು ಪ್ರಾಮಿಸರಿ ಬರೆದಿದ್ದೀರಾ, ಇದಕ್ಕಿಂತ ಮುಂಚೆ ನಾವು ಫಸ್ಟ್ ವೆರಿ ಬಿಗಿನಿಂಗಲ್ಲಿ ಆರ್ ಟಿ ಐನಲ್ಲಿ ಏನು ಹಾಕಿದ್ದೀವಿ ಅಂತಂದರೆ, ಇದರಲ್ಲಿ ಬೇರೆ ಇತ್ತು. ಇದರಲ್ಲಿ ಕೆಳಗಡೆ ಪ್ರಾಮಿಸ್ ನೋಟ್ ಇದೆಯಲ್ಲ, ಇದು ಕೆಳಗಡೆ ಪ್ರಾಮಿಸ್ ಮಾಡಿದಾರಲ್ಲ, ಇದು ಮುಂಚೆ ಹಳೆ ನೋಟಲ್ಲಿ ಏನು ಬರ್ತಾ ಇತ್ತು ಅಂದರೆ 1968ಕ್ಕಿಂತ ಮುಂಚೆ ಏನು ಬರ್ತಾ ಇತ್ತು ಅಂತಂದರೆ, ಅದು ಬೇರೆ ಬರ್ತಾ ಇತ್ತು. ಅದರಲ್ಲಿ ಏನು ಬರೀತಾ ಇದ್ರು, ಐ ಪ್ರಾಮಿಸ್ ಟು ಪೇ ದ ಬಿಯರರ್ ಸಮ್ ಆಫ್ ರುಪೀಸ್ ಆನ್ ಡಿಮ್ಯಾಂಡ್ ಎಟ್ ಎನಿ ಆಫೀಸ್ ಅಂತ ಬರಿತಾ ಇದ್ರು. ಅದನ್ನು ಯಾಕೆ ಬರಿತಾ ಇದ್ರು ಆ ಥರ? ಈಗ ಯಾಕೆ ಅದನ್ನು ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆರ್ ಟಿ ಐ ಹಾಕಿದ್ವಿ. ಆರ್ ಟಿ ಐ ಹಾಕಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಆರ್ ಟಿ ಐ ಹಾಕಿದಾಗ ಅವರೊಂದು ಆರ್ ಬಿ ಐನವರೊಂದು ದೊಡ್ಡ ಅವ್ರ ಜೊತೆ ದೊಡ್ಡ ಏನೋ ನಮ್ಮ ಸಮರನೇ ನಡೀತು ಅಂದ್ಕೊಳ್ಳಿ. ಹೆಂಗೆ ಅಂದರೆ, ನಾವು ಕೇಳಿದ್ದು ಇದು ಮುಂಚೆಯಿಂದನೇ ಇದೇ ಇತ್ತ ಅಂತ ಕೇಳಿದ್ವಿ. ಹೌದು, ತುಂಬ ಸ್ಟಾರ್ಟಿಂಗಿಂದನೇ ಇದೇ ಇತ್ತು ಅಂತ ಹೇಳ್ತಿದ್ರು. ಆದರೆ ಇದು ಇರಲಿಲ್ಲ. ಮುಂಚೆ ಏನಿತ್ತು, ಐ ಪ್ರಾಮಿಸ್ ಟು ಪೇ ದ ಬಿಯರರ್ ಸಮ್ ಆಫ್ ರುಪೀಸ್ ಆನ್ ಡಿಮ್ಯಾಂಡ್ ಎಟ್ ಎನಿ ಆಫೀಸ್ ಅಂತ ಇತ್ತು. ಅದು ಹೋಗಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಇವರು ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕಿದ್ದಾರೆ. ಕಾನೂನಿನ ಪ್ರಕಾರ ನೀವು ನಿಮ್ಮ ಅಫಿಡೇವಿಟ್ ಇದೆಯಲ್ಲ, ಯಾವುದಾದ್ರು ಒಂದು ಅಫಿಡೇವಿಟ್ ಮಾಡ್ತೀರಲ್ಲ, ಆ ಅಫಿಡೇವಿಟಲ್ಲಿ ಒಂದು ಫುಲ್ ಸ್ಟಾಪು ಕಾಮನು ಚೇಂಜ್ ಮಾಡೋಂಗಿಲ್ಲ ಕಾನೂನಿನ ಪ್ರಕಾರ. ಮಾಡಿದ್ರೆ ನಿಮಗೆ 6 ವರ್ಷ ಸಜೆ ಇದೆ. ಇದು ಅಫಿಡೇವಿಟ್ ಚೇಂಜ್ ಮಾಡಿದರು. ಲೇಟರ್ ನಮಗೆ ಇದು ತುಂಬ ಹೋರಾಟದ ನಂತರ ಅವ್ರೇನು ಮಾಡ್ತಾರೆ, ಒಪ್ಕೊತಾರೆ. ಹೌದು, ನಾವು ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಇದನ್ನು ಜನತಾ ಸರ್ಕಾರ ಮೋರ್ಚಾನ ಅವರು ರೈಟಿಂಗಲ್ಲಿ ತೊಗೊಂಡಿದೆ. ಸೊ ಈ ಒಂದು 50 ರೂಪಾಯಿ ನೋಟು ಪ್ರಿಂಟ್ ಮಾಡೋದಕ್ಕೆ ಏನಾದರೂ ಒಂದು ಇದು ಇರಬೇಕಲ್ಲ, ಆಧಾರ ಇರಬೇಕು. ಮುಂಚೆ ಏನಿತ್ತು, ನಮ್ಮಲ್ಲಿ ಬಂಗಾರದ್ದು ಮತ್ತು ಬೆಳ್ಳಿಯದು ಮೊಹರ್ ಅಂತ ಇತ್ತು. ಬಂಗಾರದ್ದು ಅದು 1 ತೊಲೆಗೆ ನಮ್ಮ ಬ್ರಿಟಿಷರ ಇದನ್ನೇ ಮುಂಚೆ 11.664 ಗ್ರಾಮಿಗೆ 1 ಬಂಗಾರದ್ದು ಮೊಹರ್ ಅಂತ ಕರೀತಾ ಇದ್ರು. 10 ಬೆಳ್ಳಿ ನಾಣ್ಯಗಳಿತ್ತು ಅದರ ಅಡಿಲಿ. ಬ್ರಿಟಿಷರು ಆಮೇಲೆ ಏನು ಮಾಡಿದ್ರು, 10 ಹೋಗಿ 15 ಬೆಳ್ಳಿ ಕಾಯಿನ್ ಮಾಡಿದ್ರು. ಆ ಬೆಳ್ಳಿ ಕಾಯಿನ್ ಈಸ್ 1 ರೂಪಾಯಿ. 1 ರೂಪಾಯಿದು ಒಂದು ಬೆಳ್ಳಿ ಕಾಯಿನ್. ಇದ್ರದ್ದು ಮೊಹರ್ ಅದನ್ನು ಒಂದು ಇದು ತೆಗೆದುಬಿಟ್ರು. ಒಂದು ತೊಲೆ ಹೋಗಿ 10 ಗ್ರಾಮಿಗೆ ಬಂದುಬಿಡ್ತದು. 10ಕ್ಕೆ 1 ಅಂದರೆ 10 ಕಾಯಿನ್, 15 ಕಾಯಿನ್ ಕೊಟ್ಟಾಗ 1 ಬೆಳ್ಳಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಅವಾಗ ಬರೆದಿರೋದು 1934ರಿಂದ. ಅದು 34ರಲ್ಲಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಅದಕ್ಕಿಂತ ಮುಂಚೆನೇ ಇದು 1911ರಲ್ಲೇನೋ ಇದನ್ನು ನೋಟ್ಗಳು ತೊಗೊಂಡ್ಬರ್ತಾರೆ. ಅಂದಿನಿಂದ ಇಂದಿನವರೆಗೂ ರಿಸರ್ವ್ ಅಂತ ಯಾಕೆ ಹೆಸರು ಇಟ್ಟರು ಅಂದರೆ, ನಮ್ಮ ಬಂಗಾರನ ಆ ರಿಸರ್ವ್ ಬ್ಯಾಂಕ್ ಏನಿದೆಯಲ್ಲ ಅವ್ರ ಬ್ಯಾಂಕಲ್ಲಿ ಅದನ್ನು ಠೇವಣಿಯಾಗಿ ಇಡ್ತಾಯಿದ್ರು. ಅಂದರೆ ಒಂದು ಇದರದ್ದು ಲೆಕ್ಕ ಹಾಕಿದಾಗ ನೀವು ಟೋಟಲ್ ಇದರ ಪ್ರಕಾರ ಲೆಕ್ಕ ಹಾಕಿದ್ರೆ 1 ರೂಪಾಯಿಗೆ ಎಷ್ಟು ಬೆಲೆ ಬರುತ್ತೆ ಅಂದರೆ 777 ಮಿಲಿಗ್ರಾಮ್ ಗೋಲ್ಡಿಗೆ 1 ರೂಪಾಯಿ ನೋಟ್ ರೆಡಿ ಆಗುತ್ತೆ. ನೋಟ್ ಅಲ್ಲ, 1 ರೂಪಾಯಿಯ ಬೆಲೆ ಇದಲ್ಲ, ಮಾಪನ ಅದು. ಈಗ
ಒಂದು ಕೆ ಜಿ ಅಳಿಬೇಕು, 1 ಕಿಲೋ ತೂಕ ಅಳಿಬೇಕು. ಎಷ್ಟು ಗ್ರಾಮ್ ಇಡ್ತೀರಾ? 1000 ಗ್ರಾಮ್ ಇಟ್ಟರೆ 1 ಕೆ ಜಿ ಆಗುತ್ತೆ. 1 ಅಡಿ ಅಳಿಯೋದಕ್ಕೆ 12 ಇಂಚು ಬೇಕಾ? ಅದೇ ಥರ ಇದು ಆವಾಗ ಶೇಷಾಸುರಿ ಹಿಂದೆ ಫಿಕ್ಸ್ ಮಾಡಿರೋದು ಇದನ್ನು ಇವರು ಅದನ್ನು ಮುರಿದುಬಿಟ್ಟು ಇದನ್ನು ಸ್ಟ್ಯಾಂಡರ್ಡ್ ಮಾಡಿದ್ರು. ಇವ್ರು ಏನು ಮಾಡಿದ್ರು, ಅಂದರೆ 1 ತೊಲೆ 11 ಇರೋದು ಇವರು 10ಕ್ಕೆ ಇಳಿಸಿದ್ರು. ಆಮೇಲೆ ಇದನ್ನು ಬೆಳ್ಳಿ ಕಾಯಿನನ್ನು 10ರಿಂದ 15 ವಯಸ್ಸು ಇದನ್ನು ಸ್ಟ್ಯಾಂಡರ್ಡ್ ಮಾಡಿದ್ರು. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಈ ಸ್ಟ್ಯಾಂಡರ್ಡ್ನ ಮುರಿಯಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಇದು ಕಾನೂನಿದೆ. ಈಗೇನು ಮಾಡಿದ್ದಾರೆ, ಮುಂದೆ ಬಂದಿರೋ ನಮ್ಮ ರಾಜಕಾರಣಿಗಳು ಇಲ್ಲ ರಿಸರ್ವ್ ಬ್ಯಾಂಕ್ ಅವರು ಮಾಡಿದ್ದಾರೆ ಇದು ಕೆಲಸನ. ಏನು ಮಾಡಿದ್ದಾರೆ ಅಂದರೆ ಪ್ರಿಂಟು ನೋಟ್ ಹೊಡಿತಾನೆ ಇದ್ದಾರೆ. ಈಗ ನಮ್ಮಲ್ಲಿರೋ ಒಟ್ಟು ಬಂಗಾರ ಎಷ್ಟಿದೆ ಅಂತಂದರೆ 800 ಚಿಲ್ಲರೆ ಟನ್ನು ಬಂಗಾರ ರಿಸರ್ವ್ ಬ್ಯಾಂಕಲ್ಲಿ ಇದೆ. ಅದಕ್ಕೆ ನೋಟ್ ಎಷ್ಟು ಪ್ರಿಂಟ್ ಮಾಡ್ಬೋದು ಅಂತಂದರೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಪ್ರಿಂಟ್ ಮಾಡ್ಬೋದು. ಇವರು ಎಷ್ಟು ಪ್ರಿಂಟ್ ಮಾಡಿದ್ದಾರೆ ಗೊತ್ತಾ? 35 ಲಕ್ಷ ಕೋಟಿ ಪ್ರಿಂಟ್ ಮಾಡಿದ್ದಾರೆ. 35 ಲಕ್ಷ ಕೋಟಿ. ಎಷ್ಟು ಮೋಸ ಆಯಿತು? ಮೋಸ ಎಷ್ಟು ನಡೀತು ಹೇಳಿ? ಇದು ಯಾರು ಹೊಣೆಗಾರ? ಇದಕ್ಕೆ ಎಷ್ಟು ಪ್ರಿಂಟ್ ಮಾಡಿದ್ದಾರೆ ಅಂದರೆ ನಾವು ಈಗೇನು ಹೇಳ್ತಾ ಇದ್ದಾರೆ ಇವರು ಗೊತ್ತಾ? ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ತೆಗೆದಾಕ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಗೋಲ್ಡ್ ಸ್ಟ್ಯಾಂಡರ್ಡ್ ನಾವು ಟೋಟಲ್ ತೆಗೆದಾಕ್ಬಿಟ್ಟಿದ್ದೀವಿ. ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ತೆಗ್ದಿದ್ದೀರಾ ಸರಿ, ಎಲ್ಲಾದರೂ ಒಂದು ಕಾನೂನು ಪಾಸ್ ಮಾಡಿರ್ಬೇಕಲ್ಲ. ನಮ್ಮ ರಾಜ್ಯಸಭೆಯಲ್ಲೋ ಇದು ಪಾರ್ಲಿಮೆಂಟಲ್ಲೂ ಇದು ಚರ್ಚೆ ಆಗಿ ಇಂಥ ದಿನ ಇದನ್ನು ಡಿಸಿಷನ್ ತೊಗೊಂಡು ನಾವು ಇವತ್ತಿನ ದಿನ ಪ್ರಿಂಟ್ ಮಾಡಿದ್ದೀವಿ ಅನ್ನೋದಕ್ಕೆ ಏನಾದರೂ ನಿಮ್ಮ ಹತ್ರ ಸಾಕ್ಷ್ಯ ಇದೆಯಾ? ಇಲ್ಲ, ಯಾವುದೇ ಸಾಕ್ಷ್ಯಗಳು ಇಲ್ಲ. ಹೆಂಗೆ ಪ್ರಿಂಟ್ ಹೊಡಿತಾ ಇದ್ದಾರೆ ಅಂದರೆ ಇಷ್ಟ ಬಂದಾಗ ಪ್ರಿಂಟ್ ಹೊಡಿತಾ ಇದ್ದಾರೆ. ಲೋನ್ ಎಷ್ಟು ಕೊಟ್ಟಿದ್ದಾರೆ ಇವತ್ತು ಅಂತಂದರೆ 250 ಲಕ್ಷ ಕೋಟಿ ರೂಪಾಯಿ ಪ್ರಿಂಟ್ ಇದು ಲೋನ್ ಕೊಟ್ಟಿದ್ದಾರೆ. ಎಷ್ಟು ಮೋಸ ನಡೆದಿದೆ ಅನ್ನೋದು ಹೇಳಿ. ಇಷ್ಟು ದುಡ್ಡು ನಮ್ಮ ಹತ್ರ ಇರೋದು ಎಷ್ಟು? 800 ಲಕ್ಷ ಕೋಟಿ ಇದಿದೆ, ಗೋಲ್ಡ್ ಇದೆ. ಪ್ರಿಂಟ್ ಎಷ್ಟು ಮಾಡಬೇಕು? 4 ಲಕ್ಷ ಕೋಟಿ ಚಿಲ್ಲರೆ ಅದು ಏನೋ ಲೆಕ್ಕ ಬರುತ್ತೆ, ಅಷ್ಟು ಪ್ರಿಂಟ್ ಮಾಡಬಹುದು. ಮಾಡಿರೋದು ಎಷ್ಟು? 35 ಲಕ್ಷ ಕೋಟಿ ರೂಪಾಯಿ ಪ್ರಿಂಟ್ ಹೊಡೆದಿದ್ದಾರೆ. ಈ ದುಡ್ಡು ಇದೇನಿದೆಯಾ ಇದು ಹೊಡೆದಿಟ್ಟಿದ್ದಾರೆ. ಇದು ನಾನು ಕ್ವಶನ್ ಏನಿದು ಡೂಪ್ಲಿಕೇಟಾ ಒರಿಜಿನಲ್ಲ ಹೇಳಿ. ಈಗ ನನಗೆ ನಮ್ಮ ಹತ್ರ ಠೇವಣಿನೇ ಇಲ್ಲ, ಪ್ರಿಂಟ್ ಹೊಡೆದಿಟ್ಟಿದ್ದೀವಿ. ಎಲ್ಲಿಂದ ಬಂತದ್ದು ಮಿಕ್ಕಿದ ದುಡ್ಡು? ಮಿಕ್ಕಿದ ಅರ್ಥ ಏನಾಯ್ತು? ಅದು ಒರಿಜಿನಲ್ ಆಯ್ತಾ ಡೂಪ್ಲಿಕೇಟ್ ಆಯ್ತಾ? ಡೂಪ್ಲಿಕೇಟ್ ಆಯ್ತು. 250 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಎಲ್ಲಿಂದ ಬಂತದು ಸಾಲ ಕೊಡೋಕ್ಕೆ ಎಲ್ಲಿಂದ ಬಂತು ದುಡ್ಡು? ಏನು ಮಾಡ್ತಾ ಇದ್ದಾರೆ? ತಗೊಳ್ಳಿ ಸಾಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿ ಜನಗಳಿಗೆ ಸಾಲ ಕೊಡ್ತಾ ಇದ್ದಾರೆ. ಸಾಲ ಕೊಡೋ ಏನು ನಡೀತದೆ ಗೊತ್ತಾ? ಡಿಜಿಟ್ ಹೆಂಗು ಕಂಪ್ಯೂಟರ್ ಇದೆ. ಎಷ್ಟು ಕೊಡಬೇಕು? 2 ಲಕ್ಷ, 5 ಲಕ್ಷ, 10 ಲಕ್ಷ, ತಗೋ. ಕೊನೆಗೆ ಏನಾಗುತ್ತೆ? ಇಷ್ಟು ದುಡ್ಡಲ್ಲಿ ಅಷ್ಟು ಸಾಲ ತೀರ್ಸೋಕ್ಕಾಗತ್ತಾ? 35 ಲಕ್ಷ ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. 35 ಲಕ್ಷ ಕೋಟಿನಲ್ಲಿ 250 ಲಕ್ಷ ಕೋಟಿ ರೂಪಾಯಿ ಸಾಲ ಎಲ್ಲಿಂದ ತೀರಿಸ್ತಾನೆ ಹೇಳಿ? ಇವ್ರದ್ದು ಉದ್ದೇಶ ಏನಂದರೆ ಇಡೀ ಯಾರ್ಯಾರು ಲೋನ್ ತೊಗೊಂಡಿದಾರೋ ಅವರೆಲ್ಲರೂ ಬೀದಿಗೆ ಇಳಿಬೇಕು, ಅವನೇನು ಇಲ್ದಂಗೆ ಆಗೋಗ್ಬೇಕು. ಅದೇ ತಾನೆ. ಅವನಿಗೆ ನೀವು ಸಾಲ ಕೊಟ್ಟಿದ್ದೀರಿ ಅಂದರೆ ಅವ್ನಿಗೆ ತೀರ್ಸೋದಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು? ಇರೋದೇ ನಿಮ್ಮ ಹತ್ರ 35 ಲಕ್ಷ ಕೋಟಿ ರೂಪಾಯಿ. ಅದನ್ನೇ
ಡೂಪ್ಲಿಕೇಟ್ನೇ ಒಂದು ಸ್ವಲ್ಪ ಹೊತ್ತು ಒರಿಜಿನಲ್ ಅಂತ ಇಟ್ಕೊಂಡು ಕೂತ್ಕೊಳ್ಳುವ. ಹಾಂ, ಇದೇ ಫಸ್ಟ್ ಆಫ್ ಆಲ್ ಇದು ಪ್ರಾಮಿಸರಿ ನೋಟ್. ಇದನ್ನೇ ಸಂಪಾದನೆ ಮಾಡೋದಕ್ಕೋಸ್ಕರ ನಮ್ಮ ಜನ ಹಗಲು ರಾತ್ರಿ ಪರದಾಡ್ತಾ ಇದ್ದಾರೆ. ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಈ ದುಡ್ಡು ಬರೋದಕ್ಕೆ, ಈ ದುಡ್ಡಲ್ಲ, ಈ ಪ್ರಾಮಿಸರಿ ನೋಟ್ ಗಳಿಸೋದಕ್ಕೇ ಕಷ್ಟಪಡ್ತಾ ಇದ್ದಾರೆ. ಆ ಲೋನು 250 ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ತೀರಿಸ್ಬೇಕು? ಎಲ್ಲಿಂದ ಬರುತ್ತೆ? ಎಲ್ಲಿಂದ ತಂದು ಕೊಡಬೇಕು ಅವನು? ಅದಕ್ಕೆ ಇದ್ರ ಬಗ್ಗೆನೇ ಜನತಾ ಸರ್ಕಾರ ಮೋರ್ಚಾ ಬಂದು ಇದ್ರ ಮೇಲೆ ತುಂಬ ಕೆಲಸ ಮಾಡ್ತಾ ಇದೆ. ಇದ್ರ ಬಗ್ಗೆ ರೂಪಾಯಿ ಮೂಲ್ಯ का मापक या शोषण का साधन ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇದು ನಿಮಗೆ ಕನ್ನಡದಲ್ಲೂ ಸಿಕ್ಕುತ್ತೆ. ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.